ಇನ್ನು ಕಾಂಗ್ರೆಸ್ ಪ್ರಣಾಳಿಕೆಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಪೊಳ್ಳು ಭರವಸೆಗಳನ್ನು ಕೊಟ್ಟಿದೆ. 5 ಗ್ಯಾರಂಟಿಯಿಂದ ಉಪಯೋಗ ಆಗಿಲ್ಲ ಅಂತ ಗೊತ್ತಾಗಿದೆ. ನಿಮ್ಮ ಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರಿದ್ದಾರೆ? ಮೋದಿ ಸರಿಸಮನಾದ ಒಂದು ಮುಖ ತೋರಿಸಿ. ದೇಶದಲ್ಲಿ ಕಾಂಗ್ರೆಸ್ 40 ಸೀಟ್ ಕೂಡ ದಾಟಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ, ಲೇವಡಿ ಮಾಡಿದ್ದಾರೆ ವಿಜಯೇಂದ್ರ. ಹತಾಶರಾಗಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಏನೇನೋ ಪೊಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಪೊಳ್ಳು ಭರವಸೆ ನಾನು ನೋಡ್ತಾ ಇದ್ದೆ. ತಮ್ಮ ಪ್ರಣಾಳಿಕೆ ಹತಾಶರಾಗಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಗೋಚರ ಆಗ್ತಾ ಇದೆ. ತಮ್ಮ 5 ಗ್ಯಾರಂಟಿಗಳಿಂದ ಏನು ಇವರಿಗೆ ಉಪಯೋಗ ಆಗಲ್ಲ ಅಂತೇಳಿ ಮನವರಿಕೆ ಆಗಿದೆ. ಹಾಗಾಗಿ ಈ ರೀತಿ ಏನೋ ಭರವಸೆಗಳನ್ನು ಕಣ್ಣೊರೆಸ್ತಕ್ಕಂಥ ತಂತ್ರವನ್ನು ರಾಜ್ಯದ ಜನರಿಗೆ ಕಿವಿ ಹೂಮುಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಈ ಪೊಳ್ಳು ಭರವಸೆಗೆ ರಾಜ್ಯದ ಮತದಾರರು ಮಾರು ಹೋಗೋದಿಲ್ಲ. ರಾಜ್ಯದ ಮತದಾರರಿಗೆ ಸ್ಪಷ್ಟತೆ ಇದೆ. ದೇಶದ ಭವಿಷ್ಯದ ದೃಷ್ಟಿಯಿಂದ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ಯಾರಿದ್ದಾರೆ ನಿಮಗೆ ಪ್ರಧಾನಮಂತ್ರಿ ಅಭ್ಯರ್ಥಿ? INDA ಕೂಟದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸರಿಸಾಟಿ ಆಗ್ತಕ್ಕಂಥ ಒಂದು ಮುಖ ತೋರಿಸಿ ನಿಮ್ಮ INDA ಕೂಟದಲ್ಲಿ. ಯಾವ ಕೇಂದ್ರದಲ್ಲಿ ಸರ್ಕಾರ ಹಗಲುಗನಸು ಕಾಣ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇವತ್ತು ಬರೆದಿಡ್ಕೊಂಡು ನಾನು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ ಇವತ್ತೇನು ಹಾರಾಡ್ತಿದ್ದಾರೆ ರಾಜ್ಯದಲ್ಲ, ದೇಶದಲ್ಲಿ 100-200 ಬಗ್ಗೆ ಮಾತನಾಡ್ತಲ್ಲ. ಕಾಂಗ್ರೆಸ್ ಪಕ್ಷ 40 ಸೀಟು ಕೂಡ ದಾಟೋದಿಲ್ಲ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ 40 ಸೀಟ್ ದಾಟೋಲ್ಲ ಅಂತ ದಾರುಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.